ಕಲ್ಲಿ ಜಯ ಹನುಮಾನ್ ಓಡ್ರೋ 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 ಇದು ಸರ್ಜಾಡ ಈ ಸೆಂಟೆನ್ಸ್ ಹಾಕ್ಬಿಟ್ರು. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವರ್ಷದ ಅತ್ಯುತ್ತಮ ಫ್ಯಾನ್ ಮೇಡ್ ಸಾಂಗ್ ನ ಕೇಳಿದ್ಮೇಲೆ ಎಲ್ಲರಿಗೂ ಗೊತ್ತಾಗಿರಬಹುದು, ನಾವಿವತ್ತು ರೋಸ್ಟ್ ಮಾಡ್ತಾ ಇದೀವಿ ಧ್ರುವ ಸರ್ಜಾ ಅವರ ಅಂಧಾಭಿಮಾನಿಗಳ ಬಗ್ಗೆ. ಅನ್ಬೇಡಮ್ಮ, ಅಂಧವಾದ ಅಭಿಮಾನಿ ಅನ್ನು ಇಲ್ಲಾಂದ್ರೆ ಫ್ಯಾನ್ಸ್ ಫೀಲ್ ಆಗ್ಬಿಡ್ತಾರೆ. ನಾನ್ ಧ್ರುವ ಬಾಸ್ ಫ್ಯಾನು. ನಮ್ಮನ್ನ ಎದುರಾಕಂಡ್ರೆ ಮಗನೇ ಆಗೋಗ್ತೀಯ ಈ ಭೂಮಿಯಿಂದಾನೇ ಬ್ಯಾನು. ನೋಡಿದ್ರೆ ಮಕ್ ಕೊಡ್ದೇನು ಹೋಗಲೇ. ಬನ್ನಿ ಈಗ ನಮ್ಮ ಬಾಸ್ ಅವರ ರಿಯಾಕ್ಷನ್ ನೋಡೋಣ ಈ ಒಂದು ಅದ್ಭುತವಾದ ಸಾಂಗ್ಗೆ. ಗುರುದಿದೇನು ಆಗ ಆಡ್ಬೇಡ, ಆಮೇಲೆ ಬಾ ಜನ ಜಾಸ್ತಿ ಆಡ್ಬೇಕು ಈಗ. ಆಯ್ತು ಆಡಿದ್ರು ಅಂತ 1 ನಿಮಿಷ ಆಯ್ತು, 2 ನಿಮಿಷ ಆಯ್ತು, 3 ನಿಮಿಷ ಆಯ್ತು, ಆದ್ಮೇಲೆ ಆಡಿದ್ರು ಎಲ್ಲ ಓಕೆ. 3-4 ಅವರ್ಸ್ ಆಡ್ಬೇಕು. ಇನ್ನೊಂದು ಆಡ್ಬಿಡ್ತಿರೋದ ಈ ಸೆಂಟೆನ್ಸ್ ಹಾಕ್ಬಿಟ್ರು. ಮೊದಲನೇದಾಗಿ ಈ ವಿಡಿಯೋನ ಹೆಣ್ಮಕ್ಳಿಂದ ಸ್ಟಾರ್ಟ್ ಮಾಡೋಣ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಏನೇ ಓವರ್ ಆಗಿ ಮಾತಾಡ್ತಾ ಇದ್ಯಾ? ತೆಗೆದು ಬಿಟ್ಟ ಅಂದ್ರೆ ಸೀದಾ ದೇವ್ರ ಪದ ಸೇರ್ಕೋಬೇಕು. ನೀನ್ ಹೇಳ್ದಕ್ಕೆ ನಾನ್ ನೋಡಕ್ಕೆ ಗಡ್ಡ ಕೂದಲು ಬಿಟ್ಕೊಂಡು ಕೆಟ್ಟದಾಗೆ ಇರ್ಬೋದು. ಯಾರಲ್ಲ ಹುಡುಗಿ ದೇವ ಇದ್ದಂಗೋಳೆ? ಅಲ್ಲಮ್ಮ ಮಹಾ ತಾಯಿ, ಬಾಸ್ ಮನೆಗೆ ಹೋಗ್ಬಿಟ್ಟು ಬಾಸ್ನೇ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಬಾಸ್ನೇ ಟ್ರೋಲ್ ಮಾಡ್ತಾ ಇದೀಯಲ್ಲಮ್ಮ. ಅದೇ ಇನ್ನೊಂದು ಅಬ್ಸರ್ವ್ ಮಾಡು, ಅವ್ರಿಗೆ ಭಯ ಆಗಿ ಅವ್ರ ಮುಖ ನೋಡ್ತಿದ್ದಾರೆ, ಆದ್ರೂ ಡೈಲಾಗ್ ಮಾತ್ರ ಸ್ಟಾಪ್ ಮಾಡ್ತಿಲ್ಲ, ಕಂಪ್ಲೀಟ್ ಮಾಡೇ ನಿಲ್ಲಿಸ್ತೀನಿ ಅಂತ ಅಕ್ಕ ಪಣ ತೊಟ್ಟಿದ್ದಾರೆ. ಮಾತ್ರ ಗುಮ್ಮುತ್ತೆ ಟಗರು, ಕೆಣಕೋಕು ಮುಂಚೆನೆ ಕಾಣುತ್ತೆ ನಮ್ಮ ಅಣ್ಣನ್ ಪಗರು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಅಮ್ಮ ಸೂರ್ಯ ಅಂದ್ರು, ಫ್ರೆಂಡ್ ಸೋಲ್ಜರ್ ಅಂದ್ರು, ಜನ ಲೋಕಲ್ ಲೀಡರ್ ಅಂದ್ರು. ಓಹೋ, ಈ ಮಣ್ಣಲ್ಲಿ ಕಾಲಿಟ್ ಮೇಲೆ ಸಿಂಹದ ಹಟ್ಟಿ ಮೆಟ್ಲು ಹತ್ತದ ಮೇಲೆ ಗೊತ್ತಾಗಿದ್ದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ನಾನ್ ಯಾರು ಅಂತ. ಇವಳ ಹೊರಗಡೆ ದಬ್ತಿಯಾ ಇಲ್ಲ ನಿನ್ನೂ ಸೇರ್ಸ್ ದಬ್ಲ. ಏಕೆ ಹೆಸರು ಕೇಳಿದ ತಕ್ಷಣ ಕೋಪ ಜಾಸ್ತಿ ಆಗ್ತಿದ್ಯಾ? ರಕ್ತ ಕುದೀತಾ ಇದ್ಯಾ? ಇಷ್ಟುದ್ದ ಡೈಲಾಗ್ ಏನೋ ಹೇಳ್ಬಿಟ್ಟೆ ಕಣಮ್ಮ, ಆದ್ರೆ ಅಣ್ಣನ್ನ ಈ ಡೈಲಾಗ್ಗೋಸ್ಕರ ರೋಡಿಗೆ ತಂದ್ಬಿಟ್ಟಲ್ಲಮ್ಮ. ಬರೀ ಇಂತದೆಯ. ಮನೆಗೆ ಹೋದ್ರು ಬಿಡಲ್ಲ, ರೋಡಿಗೆ ಬಂದ್ರು ಬಿಡಲ್ಲ, ಎಲ್ಲಿಗೋದ್ರು ಒಂದ್ ಡೈಲಾಗ್ ಕಲ್ತ್ಕೊಂಡ್ ಬರೋದು, ಎಲ್ಲಿ ನಿಂತಿರ್ತಾರೆ ಅಲ್ಲಿ ಸಿಕ್ಕಿದ್ರೆ ಸಾಕು ಆ ಡೈಲಾಗ್ ಹೋಗದೆ ಬಿಡೋದು. ಸ್ವಲ್ಪನಾದ್ರೂ ಕನಿಕರ ತೋರಿಸಿ ಅಣ್ಣಂಗೆ. ಕೇಳಿ, ಇಲ್ಲಿಗೆ ಯಾಕೆ ಬಂದೆ? ತೊಲಗೆ ಆಚೆ. ಮತ್ತೆ ಬಂದೇನಮ್ಮ, ಆಯ್ತು ಹೇಳು. ಅದ್ದೂರಿಯಾಗಿ ಪ್ರೀತಿ ಮಾಡೋ ಬಹದ್ದೂರ್ ಪ್ರೇಮಿಗಳು ಯಾವತ್ತೋ ಭರ್ಜರಿಯಾಗಿರಿ ಬದುಕೋದು. ಭರ್ಜರಿಯಾಗಿ ಬದುಕ್ತಿದೀನಮ್ಮ. ಎವ್ರಿ ವೀಕೆಂಡ್ ಹೋಗೋದು, ಅಣ್ಣನ ಮನೆ ಮುಂದೆ ತರ ಕಾಯೋದು, ಆಮೇಲೆ ಒಂದು ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡೋದು, ಹೇಳಿದ್ದೇ ಹೇಳಿ ಡೈಲಾಗ್ ಹೇಳ್ಬಿಟ್ಟು ಅಣ್ಣನ ತಲೆ ತಿನ್ನೋದು. ವಂಶದ ಬಗ್ಗೆ ಕೇಳಿದ್ರೆ ಮಾತ್ರ ಹೇಳೋದು, ನಾನು ನೋಡಿದ್ರೇನೆ ಹೇಳ್ತಾರೆ. ನಿನ್ನ ನೋಡಿದ್ರೆ ಹೇಳ್ತಾರೆ ಯಾವ್ದೋ ಸ್ಕೂಲಿಂದ ಬಂಕ್ ಮಾಡಿ ಬಂದಿರೋ ಚೈಲ್ಡ್ ಅಂತ. ಚಿಟ್ಟೆ ಬಂದ್ರೆ ಬೇಗ ಇರುತ್ತೆ, ಹುಲಿ ಬಂದ್ರೆ ಗಂಭೀರ ಇರುತ್ತೆ, ಸಿಂಹ ಬಂದ್ರೆ ಗರ್ಜನ ಇರುತ್ತೆ. ನಿಮ್ಮಂತವ್ರು ಹಿಂಗೆ ನೀರಸವಾಗಿ ಡೈಲಾಗ್ ಹೊಡೆದ್ರೆ ಈಗ ಊರ್ ಬಾಗ್ಲು ತೋರಣ ಕಟ್ಬಿಡ್ತಿದ್ದೆ. ಸೋದರ ದೇಶ ಕಟ್ಬಿಟ್ಟರೆ ನಂಗೇನ್ ಕೇಳ್ತಿದ್ಯಾ? ಏನ್ ಹೇಳ್ದೆ? ಏನ ಅಂದ್ಬಿಟ್ಲು ಗುರು. ಸೋದರ ದೇಶ ಕಟ್ಬಿಟ್ಟರೆ ನಂಗೇನ್ ಕೇಳ್ತಿದ್ಯಾ? ಅಯ್ಯಾಲೆ ಬೇಕೂಪ. ದಿನ ತಾಯಿ ಬಗ್ಗೆ ಯೋಚನೆ ಮಾಡೋ, ಮಗನ ಸೋದರ ಮಗನ ಬಗ್ಗೆ ಯೋಚನೆ ಮಾಡೋ, ತಂದೆನ ಸೋದರ ಅಜ್ಜಿ ತಾತ ಬಗ್ಗೆ ಯೋಚನೆ ಮಾಡೋ, ಮೊಮ್ಮಗನ ಸೋದರ. ನಿನ್ನ ಉದ್ದುದ್ದು ಡೈಲಾಗ್ ಕೇಳಿ ಅಣ್ಣ ಬೆವ್ರು ಬಂದು ಬೆವ್ರು ಒರ್ಸ್ಕೊಂತ ಇದ್ರು ಫೋರ್ಸ್ಫುಲ್ ಆಗಿ ಬಿಡದೆ ಡೈಲಾಗ್ ಹೇಳ್ತಿದ್ಯಲ್ಲಮ್ಮ. ನೀನು ಒಂಥರ ಸೋಲ್ಜರೇ ಬಿಡಮ್ಮ. ಇಲ್ಲ ಅನ್ರೆಸ್ಪೆಕ್ಟು. ಬಹುದೂರ್ ಬರ್ತೀರಿ ನೋಡಿದಕ್ಕೆ ಸೀರಿಯಸ್ ಆಗಿದ್ದೀರಾ? ಸೀರಿಯಸ್ ಆಗಿ ಕುತ್ಕೊಂಡು ಶುರುವಾಗಿರೋ ಪೊಗರು ನೋಡಿದ್ರೆ ಕೊಟ್ಟು ದುಡ್ಡು ವೇಸ್ಟ್ ಆಯ್ತು ಅಂತೇಳಿ ವಾಪಸ್ ಬಂದ್ವಿ. ಅಲ್ಲಣ್ಣ, ಅದೇನಕ್ಕೆ ಮೂಲೆ ಕ್ಯಾಮ್ರಾ ಇಟ್ಟಿದ್ದೀರಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಕಡೆ ಒಬ್ಬ ಅದಕ್ಕೆ ಅಂತಾನೆ ಕಾಯ್ಕೊಂಡು ನಿಂತಿದ್ದಾನೆ, ಅವನಿಗೂ ಸ್ವಲ್ಪ ಮುಖ ತೋರಿಸ್ಬೇಕು ತಾನೇ ನೀವು. ಏನು ಅಳಬೇಕಾ? ನಾನ್ ಅಳತಿ ನೋಡ್ಬೇಕಾ? ನಾನ್ ಅಳಲ್ಲ. ಇನ್ನು ಎಷ್ಟು ಕಷ್ಟ ಕೊಡ್ತೀವಿ ಕೊಡು, ಎದುರಿಸ್ ನಿಲ್ತೀನಿ, ಅಳಲ್ಲ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ, ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಣ್ಣ ಹೋದ ಒಂದ್ ಫೋಟೋ ತಕೊಂಡ್ ಬನ್ನಿ ಅಣ್ಣ. ಈ ತರ ಗಂಟೆ ನಿಲ್ಸ್ಕೊಂಡ್ ಡೈಲಾಗ್ ಹೇಳ್ಕೊಂಡ್ ನಿಂತಿದ್ರೆ ಮೊದ್ಲೇ ಒಂದೊಂದ್ ಮೂವಿ ಬರಕ್ಕೆ 3-4 ವರ್ಷ ಆಗ್ತಿದೆ, ಇನ್ನೆಲ್ ಬರ್ತಾವ ಮೂವಿ ಮತ್ತೆ?
ಅಭಿಮಾನಕ್ಕೆ ಅಭಿಮಾನಿಯಾಗಿ ಅಭಿಮಾನಿಗಳನ್ನೇ VIP ಅಂದ ಅಭಿಮಾನಿಗಳ ಅಭಿಮಾನಿಯ ಹುಬ್ಬೆರಸ ಮಾಟಿ ನನ್ನ ಹಬ್ಬದ ಸಂಭ್ರಮದ ದಿನ ಅತಿ ಶೀಘ್ರದಲ್ಲಿ ಈ ದೇಹ ಎಂಬ ರಥಕ್ಕೆ ಸಾರಥಿ ಮನಸ್ಸು ಇವನೇನ್ ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರೆ. ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ. ಈ ನನ್ನ ಮಕ್ಕಳು ತಾಯಿ ಊಟ ಮಾಡಲ್ಲಣ್ಣ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. 4 ವರ್ಷ ಆಯ್ತು ಕಾಯ್ತಾ ಇದೀವಿ ಧ್ರುವಣ ಬರ್ಲಿ ಅಂತ. ಇವತ್ತು ಬಂದಿದೆ, ಹಂಗಾಗಿ ಫುಲ್ ಹಬ್ಬ ಮಾಡ್ತಾ ಇದೀವಿ. ಒಂದ್ ಡೈಲಾಗ್ ಹೊಡಿತೀನಿ ನೋಡಿ ಸರ್. ಹೋಗ್ಲಿ ರಿಕ್ವೆಸ್ಟ್ ಮಾಡ್ರು, ಅವರಿಗೆ ನೀವು ಆರ್ಡರ್ ಮಾಡೋದು ಹೆಂಗೆ? ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡಕ್ಕೆ ಕೊರಿಯರ್ ಹುಡುಗ ಅನ್ಕೊಂಡ್ರೇನು ಅಂಟಾರ್ ಹೊಡೆದ್ರೆ ಯಾವನು ಅಡ್ರೆಸ್ ಇರಲ್ಲ. ಹೋಗಿ ಅವ್ನಿಗೆ ನನ್ನ ಅಡ್ರೆಸ್ ಹೇಳು, ಅವ್ನ್ ಮಾಡಿದೆಲ್ಲ ನೋಡ್ಕೊಂಡು ಸುಮ್ನೆ ಕುಂದ್ರಕ್ಕೆ ಶಿವನ್ ಮುಂದೆ ಕುಂತಿರೋ ನಂದಿ ಅಲ್ಲ, ಆ ದುರ್ಗಿನ ಹೊತ್ಕೊಂಡು ತಿರುಗಾಡೋ ಸಿಂಹ ನಾನು ಅಂತ. ನಿಮ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಮೈಕ್ ಕಿತ್ಕೊಂಡವ್ರು ಪರವಾಗಿಲ್ಲ, ಒಟ್ನಲ್ಲಿ ನಾನು ಹೇಳಲೇಬೇಕು ಡೈಲಾಗ್ನ ಅಂತ. ಕಷ್ಟಪಟ್ಟು ಗಟ್ಟೊಡ್ಕೊಂಡ್ ಬಂದ್ಬಿಟ್ಟಾನೆ. ಅಲ್ಲಿ ಮೂವಿ ನೋಡಿದೇನೋ ಬಿಟ್ಟಿದೇನೋ ಗೊತ್ತಿಲ್ಲ, ಯಾವನ್ ಕೇಳ್ತಾನೋ ಬಿಡ್ತಾನೋ, ಒಟ್ನಲ್ಲಿ ನಾನು ಫುಲ್ ಡೈಲಾಗ್ ಹೇಳ್ಬೇಕು. ಏ ಇಲ್ಲಿ ನೋಡು ಆ ಕ್ಯಾಪ್ ಅನ್ನ ಅಷ್ಟೊತ್ತಿನ ಮೈಕ್ಗೋಸ್ಕರ ಹೆಂಗ್ ಒದ್ದಾಡ್ತಾಳೆ ಅಂತ. ಸರ್ವಿಸ್ ಮಾಡಕ್ಕೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಣ್ಣ ನೀನ್ ಎಷ್ಟು ಹರ್ಕೊಂಡ್ ಮಾತಾಡಿದ್ರು ನಿನ್ ಫೈಟರ್ ಅಂತ ನಾವ್ ಆಕ್ಸೆಪ್ಟ್ ಮಾಡಕ್ ಆಗಲ್ಲ ಅಣ್ಣ. ನಮ್ ಕಣ್ಣಿಂದಂತೂ ಸತ್ರು ಆಗಲ್ಲ. ಗೊತ್ತು ಗುರು, ನಮ್ ಕಂಡ್ರೆ ಯಾರಿಗೂ ಆಗಲ್ಲ ಅಂತ. ಅವನ ಅಕ್ಕನ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೊತ್ತಿರ್ಬೇಕಲ್ಲ ಅದ್ರ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಳಲ್ಲ ಅಂತ. ನೀನ್ ತಲೆ ಕೆಡ್ಸ್ಕೊಂತೀಯೋ ಇಲ್ಲ ಗೊತ್ತಿಲ್ಲ ಅಣ್ಣ, ಆದ್ರೆ ಪಕ್ಕದಲ್ಲಿ ಹೆಣ್ಮಗನ್ ಇಟ್ಕೊಂಡು ಅಕ್ಕನ್ ಗಿಕ್ಕನ್ ಅಂತೇಳಿ ಡೈಲಾಗ್ ಹೋಗಿತೀಯಲ್ಲ ಅಣ್ಣ. ಈ ಸಿಟಿ ನಮ್ದೇ ಅನ್ನೋದ್ ಬಿಟ್ಕೊಡಿ. ತಮಿಳ್ನಾಡಿಂದ ಕಾಶ್ಮೀರವ್ರಿಗೆ ಹೋದ್ರು ನಮ್ದೇ ಪಬ್ಲಿಸಿಟಿ. ಈ ತರ ಸಿಕ್ ಕಡೆ ಆಸಿಡಿಟಿ ಬಂದಿರೋ ತರ ಡೈಲಾಗ್ ಹೊಡೆದ್ರೆ ಪಬ್ಲಿಸಿಟಿ ಸಿಗ್ತೇ ಇರುತ್ತೆ ಮತ್ತೆ. ಪಕ್ಕದ ಇಂಡಸ್ಟ್ರಿ ಅವರು ಧ್ರುವಣ್ಣನ ನೋಡಿ ಆಗ್ತವ್ರೆ ಡರ್ರು. ಪಕ್ಕದ ಇಂಡಸ್ಟ್ರಿ ಅವರು ಧ್ರುವಣ್ಣನ ನೋಡಿ ಆಗ್ತವ್ರೆ ಡರ್ರು. ಹಿಂದ್ಗಡೆ ಯಾರೋ ಅನ್ಸಿದ್ರು ಪುರೋ ಬೇರೆಯವ್ರದ್ದು ಬಿಟ್ಬಿಟ್ಟು ನಾವು ಬಾಸ್ತೇ ಮಾಡಿ ಟ್ರೋಲ್ನ ನೀ ಎತ್ತಂಗ್ ಮಾಡಿ. ನೀವು ಆ ಒಬ್ರಪ್ಪಂಗೆ ಹುಟ್ಟಿರೋದು ಒಬ್ರಪ್ಪನೇ ಮಾಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಆಯ್ತಣ್ಣ, ನಿಯತ್ತಾಗೆ ಟ್ರೋಲ್ ಮಾಡಿರೋದು, ಯಾರಿಗೂ ಬೈದಿಲ್ಲ, ಯಾವುದೇ ಕೆಟ್ಟ ಭಾಷೆ ಯೂಸ್ ಮಾಡಿಲ್ಲ. ಅದ್ ಸರಿ, ನನಗೆಲ್ಲ ಒಂದ್ ಡೌಟ್ ಹೊಡಿತಿದೆ. ಈ ಧ್ರುವ ಸರ್ ಫ್ಯಾನ್ಸ್ ಯಾವುದೇ ಸೋಷಿಯಲ್ ಮೀಡಿಯಾ ಮುಂದೆ ಬಂದ್ರೆ ಒಂದ್ ಡೈಲಾಗ್ ಹೇಳ್ದೆ ಹೋಗೋದೇ ಇಲ್ಲ. ಏನಕ್ಕೆ ಅಷ್ಟೊಂದು ಪಣ ತೊಟ್ಟಿರ್ಬೋದು? ನಂಗೆ ಗೊತ್ತು, ಹೇಳ ಇದೆಲ್ಲ ಶುರುವಾಗಿ. ನನಗ್ ಗೊತ್ತು ಏನು ಗೊತ್ತಾ? ಅದ್ದೂರಿ ಮೂವಿ ರಿಲೀಸ್ ಆಗೋ ಟೈಮ್ ನಲ್ಲಿ ಯಾರೋ ಒಬ್ಬ ಫ್ಯಾನ್ ಹೇಳಲ್ಲ, ನಾನ್ ಡೈಲಾಗ್ ಹೇಳಲ್ಲ ಅಂದ್ರು ಸರ್ ಇಲ್ಲ ಹೇಳಪ್ಪ ಅಂತ ಹೇಳ್ಸಿದ್ರು. ಅದ್ರ ಪ್ರಭಾವ ಒಬ್ಬೊಬ್ರೇ ಪ್ರತಿಭೆಗಳು ಹುಟ್ಟಿ ಬಂದ್ಬಿಟ್ಟಿದ್ದಾರೆ. ಏನ್ ಮಾಡೋಣ? ದೊಡ್ಡ ಬಿಲ್ಡಿಂಗ್ ಅಲ್ಲ, ತಾಜ್ ಮಹಲ್ ಅಲ್ಲ, ಫ್ರೀಚರ್ ಅಲ್ಲ, ಎಂತ ನಿಮ್ಮ ಅಪ್ಪ ನೋಡಿ ಹುಡುಗರು ಈ ಅದ್ದೂರಿ ಲವ್ ಮಾಡಕ್ಕಾಗಲ್ಲ. ನಾನು ತಪ್ಪು ಮಾಡಿದೆ ಅನಿಸ್ತಿದೆ ಕಣ. ಆದ್ರೂ ಧ್ರುವಣ್ಣ ಇದೊಂದು ತಪ್ಪು ಮಾಡಬಾರ್ದಿತ್ತು. ಯಾರ್ಯಾರು ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹೋಗಿ ತಿಳಿಸಿ. ಪಾರ್ಟ್ 2 ವಿಡಿಯೋ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬೇಕು ಅಂದ್ರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ವಿಡಿಯೋನ ನಾವು ಅಪ್ಲೋಡ್ ಮಾಡಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಫಾಲೋ ಇನ್ ಮೈ ಹಾರ್ಟ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದು. ಇದು ಆ್ಯಕ್ಚುಲಿ ಚೆನ್ನಾಗಿದೆ ಅನ್ನೋ ಒಂದೇ ಒಂದು ವಿಡಿಯೋ ಕ್ಲಿಪ್ಪಿಂದ ವಿಡಿಯೋ ರಿಮೂವ್ ಮಾಡಿದ್ರು, ಕಾಪಿರೈಟ್ ಸ್ಟ್ರೈಕ್ ಅಂತ ಹೇಳಿ. ಅದಕ್ಕೆ ನಾವು ಮತ್ತೆ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿ ಅದೇ ವಿಡಿಯೋನ ಹಾಕಿದ್ದೀವಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ.